ಕೋರ್ಟ್ಗೆ ಹಾಕ್ಯಾರೆ. ನೀನು ಹೋಗಿ ಅಲ್ಲಿ ಖಾತೆ ಮಾಡಿಸ್ಕೊ ಅಂತೇಳಿ ಅವ್ರು ದುಡ್ಡು ಇಸ್ಕೊಂಡು ಯಾರಿಗೂ ತಕರಾರು ಅರ್ಜಿ ಹಾಕ್ಕೊಂಡು ಈ ಮಟ್ಟಕ್ಕಿದೆ ಇವತ್ತು. ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅನ್ನೋದು ನಾನು ಕೃಷ್ಣ ಬೈರೇಗೌಡ್ರಿಗೆ ಅವ್ರ ಪಾಪ ಆನೆಸ್ಟ್, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಕುಮಾರಸ್ವಾಮಿ ಅದೊಂದು 4 ಎಕರೆ 40 ವರ್ಷದಲ್ಲಿ ಉತ್ತರಲ್ಲ ಸ್ವಾಮಿ, 40 ವರ್ಷದ ಅನುಭವ ಕುಮಾರಸ್ವಾಮಿದು. ಏನಾದ್ರು ಒತ್ತುವರಿ ಮಾಡ್ಕೊಂಬಿಟ್ಟು ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಮಾಡಿಬಿಟ್ಟಿದ್ರೆ ಕುಮಾರಸ್ವಾಮಿ ನಾನು ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್, ಸುಪ್ರೀಂ ಕೋರ್ಟ್ ಲಾಯರು, ಹೈಕೋರ್ಟಿ ಡಬಲ್ ಲಾಯರು, AG ಕುಮಾರಸ್ವಾಮಿನ 4 ಎಕರೆಗೆ ಪ್ರಕಾಶ್ ದೇವೇಗೌಡರ ಕುಟುಂಬ ಯಾವುದು ಆ ಪಾಪದ ಕೆಲಸ ಮಾಡಿಲ್ಲ. ಇವತ್ತು ಆಯ್ತು ಹಾಸನ ಜಿಲ್ಲೆಗೆ ಕಂದಾಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಈ ಲ್ಯಾಂಡ್ ಮಾಫಿಯಾ DC ತಹಸೀಲ್ದಾರ್ಗಳೆಲ್ಲ ಮಾಡ್ತಾವ್ರಲ್ಲ ಸ್ವಾಮಿ, ಒಂದು ಉನ್ನತ ಮಟ್ಟದ ತನಿಖೆ ನಡೆಸ್ತಾರೆ ಕೇಳಿ. ಕೊಟ್ಟರೆ ನಿಮ್ಮ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಸರ್ 3 ಸಾರಿ ಕಂದಾಯ ಇದನ್ನ ಎಂಕ್ವೈರಿ ಮಾಡೋಕೆ ಹಾಕ್ಕೊಂಡವ್ರೆ, 3 ಸಾರಿ ಇಲ್ಲ. ಮೊನ್ನೆ ಒಂದು ಉತ್ತರ ಕೊಡ್ತಾರೆ, ಸರ್ ತನಿಖೆ ಆಗ್ತಾ ಇದೆ, 2 ವರ್ಷದಿಂದ ತನಿಖೆ ಬೇಕಾ? ಕುಮಾರಸ್ವಾಮಿದಾದರೆ ಸ್ಪೆಷಲ್ ಬೆಂಚು 4 ಎಕರೆಗೆ, ಅದು 40 ವರ್ಷದಿಂದ ಉಳಿತವನಿಗೆ ಕುಮಾರಸ್ವಾಮಿ ಮಾಡೋದಲ್ಲಿ ಅಲ್ಲಿ ಯಾರು ಕೇಳೋರು ದಿಕ್ಕಿರಲಿಲ್ಲ ಆ ಕಾಲದಲ್ಲಿ. ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ, ಕಂದಾಯ ಇಲಾಖೆದ ದಾಖಲೆ ಸಹಿತ ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಮಾಫಿಯಾ ಜೊತೆ AC ತಹಸೀಲ್ ಪಾಪ AC ಕೆಲವರೀಗ AC DC ಕೋರ್ಟಲ್ಲಿ ಆಗುತ್ತೆ, AC ಕೋರ್ಟಲ್ಲಿ ಆಗುತ್ತೆ, ತಹಸೀಲ್ದಾರ್ ಕೋರ್ಟಲ್ಲಿ ವಜಾ ಆಗುತ್ತೆ ದುಡ್ಡು. ಈಗ ಇದು ಮುಸಲ್ಮಾನರಿಗೆ ಓಟ್ ಕೊಡುವಂಥ ಜಾಗ ಇದು ಈ ಸರ್ಕಾರಕ್ಕೆ. 100% ಮುಸಲ್ಮಾನರು ಓಟ್ ಕೊಟ್ಟು ಗೆಲ್ಲಿಸುವಂಥವರಿಗೆ ಉದಾಹರಣೆಗೆ ಹೇಳಿದರೆ ಮೊನ್ನೆ ಸಭಾಧ್ಯಕ್ಷೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಉಲ್ವಾಲ ಅಂತೇಳಿ ಮುಸಲ್ಮಾನರದ್ದು ಜಮೀನು 1 ಎಕರೆ 65 ಸುಮಾರು 1.5-2 ಕೋಟಿ ರೂಪಾಯಿ ಆಸ್ತಿನ ಖಾದರ್ ಸಾಹೇಬ್ರೆ ನೀವು ನಿಮ್ಮ ಅಧ್ಯಕ್ಷರು ನೀವು ರಕ್ಷಣೆ ಕೊಡಬೇಕು. ಅಲ್ಪಸಂಖ್ಯಾತರ ಪರ ನೀವು ಆ ಚೇರಲ್ಲಿ ಕೂತ್ಬಿಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್. ಇವತ್ತು ನಾವು ಅಷ್ಟೆಲ್ಲ ದೇವೇಗೌಡರು ಮಾಡಿದ್ರು 30 ವರ್ಷ FTR ಕೊಟ್ರಪ್ಪ, ಆದರೂ ದೇವೇಗೌಡರು ರಿಸರ್ವೇಷನ್ ಕೊಟ್ಟರು 5%. ಆದರೂ ದೇವೇಗೌಡರಿಗೂ ಇವತ್ತು ಏನು ನಡೀತು? ಇದನ್ನೇನು ಮಾಡಿದ್ದಾರೆ ಮೊನ್ನೆ ಸಭಾಧ್ಯಕ್ಷರೇ, ಒಂದೇ ದಿನ ಯಾರು ದುರಸ್ತಿ ಮಾಡ್ತಾರೆ ಅಧಿಕಾರಿ ಹೊರಗಾಗ್ತಾನೆ, ಹೊರಗಾಗೋ ದಿವಸ ದುರಸ್ತಿ ಮಾಡ್ತಾರೆ, ಆಮೇಲೆ ಅವತ್ತೇ ತಹಸೀಲ್ದಾರ್ ಆರ್ಡರ್ ಮಾಡ್ತಾರೆ. ಅದನ್ನು ಹೊಳೆನರಸೀಪುರದಲ್ಲೇ ರಿಜಿಸ್ಟರ್ ಮಾಡ್ಬೋದಲ್ಲ ಕಾನೂನು ರೀತಿ ಇದ್ದರೆ. ನುಗ್ಗೇಹಳ್ಳಿಗೆ ಹೋಗ್ಬೇಕಾ? ಹೊಳೆನರಸೀಪುರದ ಮುಸಲ್ಮಾನರ ಆಸ್ತಿನ ನುಗ್ಗೇಹಳ್ಳಿ ಸಬ್ ರಿಜಿಸ್ಟ್ರಾರಲ್ಲಿ ಮಾಡಬೇಕಾ? ಮೊನ್ನೆ ಸಭಾಧ್ಯಕ್ಷರೇ, ಇದು ಈ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಇದು ರಕ್ಷಣೆನಾ? ಹೇಳಿ ದಯಮಾಡಿ. ಇಂಥದ್ದು ಕಂದಾಯ ಇಲಾಖೆ ನಾವು ಯಾಕೆಂದರೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಇದನ್ನ ಹೇಳಿದ್ರೆ ರೇವಣ್ಣ DC ಬೈದರು, ಇವ್ರು ಬೈದರು, ಅಧಿಕಾರಿಗಳಿಗೆ ಕಿರ್ಕೊಂಡು. ನನಗೇನು ಅಧಿಕಾರಿಗಳು ಏನು ನಾನೇನಾದ್ರು ಅಧಿಕಾರಿ ಒಬ್ಬರು ಹಾಕ್ಸಿದ್ದೀನ? 3 ವರ್ಷದಿಂದ ಅಧಿಕಾರಿಗಳನ್ನ ನಾವು ಯಾವ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಹಾಕ್ಸಕ್ಕೆ ಹೋಗಿಲ್ಲ. ಯಾರ್ಯಾರು ಹಾಕ್ಕೊಂಡವರು ನಮಗೆ ಗೊತ್ತಿಲ್ಲ, ಯಾವ ಇಲಾಖೆಗೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಹೇಳ್ಬೇಕು. ಇದನ್ನ ಎಂಟೈರ್ ಕಳಿಸ್ಕೊಡ್ತೀನಿ. ಮೊನ್ನೆ ಶಾವಂತಹಳ್ಳಿ ಗುಡ್ಡುತೆರಣ್ಯ ಅಲ್ಲಿ ತಹಸೀಲ್ದಾರ್ 20 ಲಕ್ಷ ಇಸ್ಕೊಂಡವ್ರೆ ಅಂತ ಅವ್ರು ಬಂದು 20 ಲಕ್ಷ ಇದ್ದೀವಿ ಸರ್, ಮುಳುಗಡೆ ಪ್ರದೇಶಕ್ಕೆ ಅಂತ ಜಮೀನು ರಿಸರ್ವ್ ಆಗಿದೆ. ಅದಕ್ಕೆ ಅದು ತಗೊಂಡು ಹೋಗ್ಬಿಟ್ಟು ಕಲ್ಲು ಗಡಿ ಕೊಡ್ತಾರಲ್ಲ ಮೊನ್ನೆ ಸಭಾಧ್ಯಕ್ಷ AC ಇವರು ತಹಸೀಲ್ದಾರರು. AC DC ಹೇಳಿದ್ದಾರೆ ಸಾಯಂಕಾಲದೊಳಗೆ ಮಾಡ್ಕೊಂಬರ್ಬೇಕು ನೀನು. ಯಾರು ತರೀಕೆರೆಯಲ್ಲಿ ಸಸ್ಪೆಂಡ್ ಆಗಿದ್ರೋ ಆ ಅಧಿಕಾರಿ. ಇನ್ನೊಂದು ರಿಸರ್ವ್ ಫಾರೆಸ್ಟ್ ಇದೆ ಶ್ರೀಮಠದ ಕಾಲು, ಅದಕ್ಕೆ ಅಲ್ಲಿ 15 ಎಕರೆ ರಾತ್ರಿ ಒಳಗೆ ಬೆಳಕರಿ ಅದರೊಳಗೆ ತಗೊಂಡು ಹೋಗ್ತಾರೆ. DC ಹೇಳವ್ರೆ, ಮಂತ್ರಿಗಳಿಂದ ಫೋನ್ ಬಂದೈತೆ. ಮತ್ತು ಅದೇ ರೀತಿ ಮೊನ್ನೆ ಕಲ್ಲಡೆ ಬರೋ ಕಾಲು ಅಂತೇಳಿ ರಾತ್ರೆಲ್ಲ ಲೂಟಿ ನಡೀತಾ ಇದೆ. ಅಲ್ಲಿ ರಿಸರ್ವ್ ಪರಿಶಿಷ್ಟ ಸಮಾಜದ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆದು ಮೈಸೂರಿನ ಸರ್ವೆ ಜಾಯಿಂಟ್ ಡೈರೆಕ್ಟರ್ ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಕೆಲವು ಅಧಿಕಾರಿಗಳ ಮೇಲೆ ಕ್ರಮ ತಗಬೇಕು ಅಂತೇಳಿ ಮೊನ್ನೆ ಸಭಾಧ್ಯಕ್ಷ ಕಲ್ಲಡೆ ಬರೋ ಕಾಲು. ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ 95,000 ಮೆಟ್ರಿಕ್ ಟನ್ ಕಲ್ಲು ಗಣಿ ಮಾಡಿ ಅದನ್ನು ಇದಾಗಿದೆ ಅಂತೇಳಿ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿದೆ. ಇವತ್ತು ಲೂಟಿ ನಡೀತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಾವನಕೆರೆ ಅಂತ ಅವರು ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಎಷ್ಟು ವರ್ಷದಿಂದ ಜಮೀನು ಮಾಡ್ತಾವ್ರೆ ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಸರ್ವೆ ನಂಬರ್ 3/4
ಸುಮಾರು 40ರಿಂದ 50 ವರ್ಷದಿಂದ ಅನುಭವ ಮಾಡ್ತಾರೆ. ಅವ್ರನ್ನ ತಗೊಂಡೋಗ್ಬಿಟ್ಟು AC ಕೋರ್ಟಲ್ಲೂ ಆಗುತ್ತೆ, DC ಕೋರ್ಟಲ್ಲೂ ಆಗುತ್ತೆ, ತಹಸೀಲ್ದಾರ್ ಕೋರ್ಟಲ್ಲಿ ದುಡ್ಡು. ಇದು ಹೊಳೆನರಸೀಪುರ ಹಳೆಕೋಟೆ ಹೋಗ್ಲಿ ಮಾವಿನಕೆರೆ ಅಂತ. AC ಕೋರ್ಟ್ ಆರ್ಡ್ರು, DC ಕೋರ್ಟ್ ಆರ್ಡ್ರು, ಇನ್ಯಾರ ಹತ್ರ ಆರ್ಡ್ರ್ ನನ್ನ ಸ್ವಾಮಿ? ಯಾರಿಂದ ಆರ್ಡ್ರ್ ತರಬೇಕು ಹೇಳಿ ರೈತರು? ಈ ಥರ ಕಂದಾಯ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ.